ಸೊ ಕೊನೆಗೂ DJI Neo 2 ಡ್ರೋನ್ನ ಪರ್ಚೇಸ್ ಮಾಡಿದೆ. ನಮಸ್ಕಾರ ಬಸ್ಸು, ನಾನು ನಿಮ್ಮ ಒಳ್ಳೆ ಹುಡುಗ ಯೋಗಿ ಮಹಾರಾಜ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕೊನೆಗೂ DJI Neo 2 ಡ್ರೋನ್ನ ಪರ್ಚೇಸ್ ಮಾಡಿದೆ. ಎಲ್ಲಿಂದ ಪರ್ಚೇಸ್ ಮಾಡಿದೆ, ಹೇಗೆ ಪರ್ಚೇಸ್ ಮಾಡಿದೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಹಾಕಿದ್ದೀನಿ. ಸೊ ಯಾರ್ಯಾರೆಲ್ಲ ಆ ರೀಲ್ಸ್ನ ನೋಡಿಲ್ಲ, ಈಗಲೇ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ. ಸೊ ಹೋಗಿ ನೋಡಿ, ಶೇರ್ ಮಾಡಿ ಆದಷ್ಟು. ಈ ವಿಡಿಯೋದಲ್ಲಿ ಸೊ ಡ್ರೋನ್ನ ರಿವ್ಯೂ ಮತ್ತು ಅದರಲ್ಲಿ ಹೇಗೆ ಕನೆಕ್ಟ್ ಮಾಡೋದು, ಮೊಬೈಲಿಗೆ ಹೇಗೆ ಕನೆಕ್ಟ್ ಮಾಡೋದು, ಫ್ಲೈ ಹೇಗೆ ಮಾಡೋದು ಅಂತ ಹೇಳಿ ಪೂರ್ತಿ ತಿಳಿಯೋಣ. ಅದಕ್ಕೂ ಮುಂಚೆ ರಿವ್ಯೂ ಮಾಡೋಣ ಬನ್ನಿ. DJI Neo 2 ಡ್ರೋನ್ನ ಫ್ಲೈ ಮಾಡೋಣ ಬನ್ನಿ. ಫ್ಲೈ ಮಾಡೋಕ್ಕೂ ಮುಂಚೆ ಇದನ್ನು 10 ರಿಂದ 15 ಸಲ ಫ್ಲೈ ಮಾಡಿದ್ದೀನಿ. ಸೊ ತೋರ್ಸೋಕ್ಕೋಸ್ಕರ ಇವಾಗ ಒಂದ್ಸಲ ಫ್ಲೈ ಮಾಡಿ ಅದರಲ್ಲೊಳಗಡೆ ಏನೇನು ಕೊಟ್ಟಿದ್ದಾರೆ, ಮತ್ತು 3 ಬ್ಯಾಟ್ರಿ ಇರುತ್ತೆ. ಹೇಳೋಕ್ಕಿಂತ ತೋರಿಸ್ಬಿಡೋದೇ ಒಳ್ಳೇದು ಅನ್ಸುತ್ತೆ. ಬನ್ನಿ ಇವಾಗ ತೆಗೆಯೋಣ. ಸೊ ಹಿಂಗೆ ಓಪನ್ ಮಾಡೋದ್ಮೇಲೆ ಸ್ಕ್ಯಾನರ್ ಕೊಟ್ಟಿರ್ತಾರೆ ಇಲ್ಲಿ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ DJI ಫ್ಲೈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು ಫೋನಲ್ಲಿ. ಇದು ಪ್ಲೇಸ್ಟೋರಲ್ಲಿ ನಿಮಗೆ ಸಿಗಲ್ಲ ಫ್ಲೈ ಆ್ಯಪು, ಗೂಗಲಿಂದ ಡೌನ್ಲೋಡ್ ಮಾಡ್ಕೊಂಡೆ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡ್ಕೊಂಡೇ ಮಾಡ್ತಾ ಇರೋದು. ಸೊ ನಾನು ಏನೇನು ತಿಳ್ಕೊಂಡಿದ್ದೀನಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಮತ್ತು ಇದರಲ್ಲಿ ಕೊಟ್ಟಿರ್ತಾರೆ. ಓಪನ್ ಮಾಡಿದ್ದೀನಿ ಆಲ್ರೆಡಿ, ಇನ್ನೊಂದ್ಸಲ ಪ್ಯಾಕ್ ಮಾಡಿಟ್ಟಿದ್ದೀನಿ ನಿಮಗೆ ತೋರ್ಸೋಕ್ಕೆ. ಬನ್ನಿ, ಮೇಯ್ನಾಗಿ ನೋಡೋದಾದರೆ ನೀವು ಡ್ರೋನ್ ನೋಡ್ಬೋದು. ಡ್ರೋನು ಈ ಥರ ಇದೆ. ಟಂಟಡಾನ್ ಒಂದು ಆಲ್ರೆಡಿ ಬ್ಯಾಟ್ರಿ ಹಾಕಿ ಇಟ್ಟಿದ್ದೆ ನಾನು. ಎಮರ್ಜೆನ್ಸಿ ಏನಾದರೂ, ಈಗ ಬ್ಯಾಟ್ರಿ ಲೋ ಆಯಿತು, ಎಮರ್ಜೆನ್ಸಿ ಏನಾದರೂ ನೀವು ಬೇಗ ಒಂದು ವೀಡಿಯೋ ತಗೊಬೇಕು. ಸೊ ಇಲ್ಲೂ ಚಾರ್ಜ್ ಮಾಡ್ಬೋದು ನೀವು, ಇಲ್ಲ ಚಾರ್ಜಿಂಗ್ ಹಬ್ಬಲ್ಲಿ ಕೂಡ 3 ಬ್ಯಾಟ್ರಿನ ಒಂದೇ ಸಲ ಚಾರ್ಜ್ ಮಾಡ್ಬೋದು. ಎಮರ್ಜೆನ್ಸಿ ನಾನು ಒಂದು 2 ಶಾಟ್ ತಗೊಬೇಕು, ಒಂದು 10 ನಿಮಿಷ ಫ್ಲೈ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಡೈರೆಕ್ಟ್ ನೀವು ಚಾರ್ಜ್ ಮಾಡಿದ್ರೆ ಇಲ್ಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ತೋರಿಸುತ್ತೆ. 4 ಇದ್ದರೆ ಫುಲ್ ಆಗೈತೆ ಅಂತ, ಒಂದು 2 ಇದ್ದರೆ ಒಂದು 50% ಚಾರ್ಜ್ ಐತೆ ಅಂತ. ಇವಾಗ ಇದನ್ನು ಫ್ಲೈ ಮಾಡೋಕ್ಕೂ ಮುಂಚೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ, ಆಮೇಲೆ ಫ್ಲೈ ಮಾಡೋಣ. ಸೊ ಇದು ಗಿಂಬಲ್ ಪ್ರೊಟೆಕ್ಟ್ರು ತಗ್ತಿಲ್ಲ. ಇಲ್ಲಿ 2 ಆಕ್ಸಿಸ್ ಗಿಂಬಲ್ನ ಕೊಡ್ತಾರೆ ನಿಮಗೆ. ಸೊ ಆನ್ ಬಂದ್ಬಿಟ್ಟು ಇದನ್ನು ಒಂದ್ಸಲ ಸಿಂಗಲ್ ಟ್ಯಾಪ್ ಮಾಡಿ ಮತ್ತು ಲಾಂಗ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ಸೊ ಇವಾಗ ಆನ್ ಆಯಿತು. ಸೊ ನೋಡಿ, ಈ ಥರ ರೆಕ್ಕೆ ಒಂದೆರಡು ರೌಂಡು ಸ್ವಲ್ಪನೇ ತಿರುಗಿದ್ರೆ ಆನ್ ಆಯಿತು ಅಂತ ಹೇಳಿ. ನೋಡಿ ಇವಾಗ ಗಿಂಬಲ್ ಆಕ್ಸಿಸ್ ಆಗ್ತೈತೆ. ಸೊ ಗಿಂಬಲ್ ರೊಟೇಟ್ ಆಯಿತು ನೋಡಿ. ಇದು 2 ಆಕ್ಸಿಸ್ ಗಿಂಬಲ್ಲು. ಮತ್ತು ಹಿಂಗೆ ಮೇಲೆ ಕೆಳಗಡೆ ಇದು 3 ಆಕ್ಸಿಸ್ ಗಿಂಬಲ್ ಬರ್ತವೆ DJIಯಲ್ಲಿ. ಅದು ಅಂದರೆ ಪ್ರೈಸ್ ಕೊಟ್ಟಂಗೆಲ್ಲ ನಿಮಗೆ ಸಿಗುತ್ತೆ ಇದರಲ್ಲಿ ಮ್ಯಾನ್ಯುವಲ್ ಬಂದ್ಬಿಟ್ಟು ಮ್ಯಾನ್ಯುವಲ್ನು ಯೂಸ್ ಮಾಡ್ಬೋದು. ಇದನ್ನು ಫೋನಿಂದನೂ ಕಂಟ್ರೋಲ್ ಮಾಡ್ಬೋದು. ಎಲ್ಲಾದರೂ ಈಗ ಇದ್ರ ರಿಮೋಟ್ ಕೂಡ ಕೊಟ್ಟಿದ್ದಾರೆ, ಅದರಲ್ಲಿ ಬಾಕ್ಸಲ್ಲಿದೆ, ತೋರಿಸ್ತೀನಿ. ಸೊ ರಿಮೋಟಲ್ಲೂ ನೀವು ಫ್ಲೈ ಮಾಡ್ಬೋದು, ಫೋನಲ್ಲಿ ಕೂಡ ಕನೆಕ್ಟ್ ಮಾಡ್ಕೊಂಡು ಫ್ಲೈ ಮಾಡ್ಬೋದು. ಸೊ ಎರಡೂ ಇಲ್ಲ ಅಂದರೂ ನಿಮಗೆ ಓನ್ಲಿ ಡ್ರೋನ್ ಆಯಿತಾ, ನನಗೆ ಸದ್ಯಕ್ಕೆ ಇವಾಗ ಒಂದು ಶಾರ್ಟ್ ತಗೊಬೇಕು, ಇವಾಗ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಬೇಕು. ಇದರಲ್ಲಿ ಒಂದು 10 ಆಪ್ಷನ್ ಇದೆ. ಒಂದು 10 ಆಪ್ಷನ್ನಲ್ಲಿ ಅದು ಆಟೋಮೆಟಿಕ್ ತಗೊಳುತ್ತೆ. ಫಾಲೋ ಮಾಡಿದೆ ನೋಡಿ. ಇವಾಗ ಇದು ಸೆಲ್ಫಿ ಶಾಟು, ಅಂದರೆ 3 ಫೋಟೋನ ತಗೊಳುತ್ತೆ. ಅಂದರೆ ಲೋ ಆ್ಯಂಗಲ್ಲು, ಮೀಡಿಯಮ್ ಆ್ಯಂಗಲ್ಲು, ಹೈ ಆ್ಯಂಗಲಿಂದ ಫೋಟೋ ತೆಗಿಬೋದು. ಅದಾದಮೇಲೆ ಡ್ರೋನಿ ಮೋಡು ಅಂದರೆ ನಮ್ಮನ್ನು ಫೋಕಸ್ ಮಾಡಿಕೊಂಡು ಒಂದು ಸ್ವಲ್ಪ ದೂರ ಹೈಟ್ ಹೋಗುತ್ತೆ. ಇಲ್ಲಿ 10 ಮೀಟರು ಎಷ್ಟು ಬೇಕಾದರೂ ಸೆಟ್ ಮಾಡ್ಕೊಬೋದು ನೀವು. ಸೊ ಸರ್ಕಲ್ಲು ಅಂತ ಹೇಳಿದ್ರೆ ಫುಲ್ಲು ಒಂದು ರೌಂಡ್ನ ನಮ್ಮ ಸುತ್ತ ತಿರುಗುತ್ತೆ. 2 ಮೀಟ್ರ್ ಬೇಕಾ, 10 ಮೀಟ್ರ್ ಬೇಕಾ, 3 ಮೀಟ್ರ್ ಬೇಕಾ, ಎಷ್ಟು ಬೇಕಾದ್ರೂ ಸೆಟ್ ಮಾಡಿಕೊಂಡು ನಮ್ಮ ಸುತ್ತ ತಿರುಗಿಸ್ಕೊಬೋದು. ಇದಕ್ಕೆ ಯಾವುದೇ ರೀತಿ ಫೋನು ಬೇಡ, ಮತ್ತು ಇದನ್ನು ರಿಮೋಟ್ ಕಂಟ್ರೋಲಿಂದಲೂ ಏನೂ ಇಲ್ಲ. ಸೊ ತೋರಿಸ್ತೀನಿ ನಾನೀಗ, ಆಪ್ಷನ್ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ. ಸರ್ಕಲ್ಲು, ರಾಕೆಟ್ ಅಂದರೆ ಫುಲ್ಲು ಮೇಲೆ ಹೋಗುತ್ತೆ ಮತ್ತು ಕೆಳಗಡೆ ಡೌನ್ ಆಗುತ್ತೆ. ಡಾಲಿ ಝೂಮ್ ಅಂದ್ಬಿಟ್ಟೆ ಬ್ಯಾಕ್ಗ್ರೌಂಡ್ ಮಾತ್ರ ಝೂಮ್ ಆಗುತ್ತೆ, ನಾವು ಮಾತ್ರ ಅಲ್ಲೇ ಇರ್ತೀವಿ. ಮಾಸ್ಟರ್ ಶಾಟು ಇದನ್ನು ನನಗೂ ಗೊತ್ತಿಲ್ಲ, ಇದು ನಾನು ಇನ್ನೂ ಚೆಕ್ ಮಾಡ್ತೀನಿ. ಹಿಲೆಕ್ಸ್ ಅಂದರೆ ಸುತ್ತ ಒಂದು ರೌಂಡ್ ಹೋಗುತ್ತೆ, ಅಂದರೆ ಡಿಸೈನಾಗಿ ತಿರುಗುತ್ತೆ. ಇದು ಬೂಮ್ರ್ಯಾಂಗ್ ಅಂದರೆ ಅದು ಆಪ್ಷನ್ ಇದೆ. ಸ್ಕೀಯಿಂಗ್ ಫಾಲೋ ಅಂದರೆ ಸ್ಕೇಟಿಂಗ್ ಏನಾದರೂ ಹಾಕ್ಬೇಕಾದ್ರೆ ಫಾಲೋ ಮಾಡುತ್ತೆ. ಸೈಕಲ್ ಅಂದರೆ ಸೈಕಲ್ ಏನಾದರೂ ಹೋಗ್ಬೇಕಾದ್ರೆ ಫಾಲೋ ಮಾಡುತ್ತೆ ನಮ್ಮನ್ನು. ಸ್ಪಾಟ್ಲೈಟ್ ಅಂದರೆ ಅಬ್ಸರ್ವ್ ಮಾಡ್ತಾ ಇರೋದು ನಮ್ಮನ್ನು. ಫಾಲೋ ಅಂದರೆ ನಾವು ಫ್ರಂಟಿಂದ ಇಷ್ಟು ಮೀಟ್ರ್ ಅಂತ ಸೆಟ್ ಮಾಡ್ಕೊಂಬಿಟ್ಟು ನಮ್ಮನ್ನು ಫಾಲೋ ಮಾಡ್ಕೊಳ್ಳೋ ಥರನ ಮಾಡ್ಬೋದು. ಇದರಲ್ಲೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನಾನು ತುಂಬ ನೋಡ್ತಿದ್ದೆ ವಿಡಿಯೋನ. ಸೊ ಹಂಗಾಗಿ ನಾನು DJI Neo 2ನ ಸೆಲೆಕ್ಟ್ ಮಾಡಿದೆ. ಇದರಲ್ಲಿ ಇದನ್ನು ಬಂದ್ಬಿಟ್ಟು ಫ್ಲೈ ಮೋರ್ ಕಾಂಬೋದಲ್ಲಿ ಒಂದು ಡ್ರೋನ್ ಕೊಟ್ಟಿರ್ತಾರೆ, 3 ಬ್ಯಾಟ್ರೀಸು ಮತ್ತು ಚಾರ್ಜರ್ ಹಬ್ಬು, ಮತ್ತು 2 ರೆಕ್ಕೆ ಕೊಡ್ತಾರೆ, 3 ಬ್ಯಾಟ್ರಿ, 1 ಚಾರ್ಜರ್ ಹಬ್ಬು, ಚಾರ್ಜರ್ ಕೇಬಲ್ಲು ಮತ್ತು ಮ್ಯಾನ್ಯುವಲ್ ಕೊಟ್ಟಿರ್ತಾರೆ. ಅದು ಬಿಟ್ಟರೆ ಒಂದು ಇದು ಕಂಟ್ರೋಲರು ಟೈಪ್ C ಚಾರ್ಜರು. ಸೊ ಇವಾಗ ಫ್ಲೈ ಮಾಡೋಣ. ಸೊ ಇವೆರಡನ್ನ ತೆಗೆದುಬಿಟ್ಟು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು. ಎಲ್ಲ DJI ರಿಮೋಟ್ ಕಂಟ್ರೋಲಲ್ಲೂ ಇದೇ ಥರ ಇರುತ್ತೆ. ಸೊ ಹಿಂಗೆ ಅಡ್ಜಸ್ಟ್ ಮಾಡಾದಮೇಲೆ ನೋಡಿ, ಇದನ್ನು ಈ ಥರ ಹಾಕೊಬೇಕು. ಹಾಕೊಂಡಾದ್ಮೇಲೆ ಸೊ ಇದನ್ನ ಮೇಲ್ಗಡೆ ಎಳೆದು ಇಲ್ಲಿ ಈ ಕಡೆ ಸೈಡಲ್ಲಿ ಫೋನ್ ಕನೆಕ್ಟರ್ ಕೊಟ್ಟಿರ್ತಾರೆ. ಇದು ಟೈಪ್ C. ಬೇಕಾದರೆ ನೀವು ಐಫೋನ್ದು ಇದೆ. ಸೊ ನಂದು ಆ್ಯಂಡ್ರಾಯ್ಡ್ ಆಗಿರೋದ್ರಿಂದ ಇದು ಟೈಪ್ C ನ ಕನೆಕ್ಟ್ ಮಾಡಬೇಕು. ಬಟ್ ಇವಾಗ ಬನ್ನಿ ಫ್ಲೈ ಮಾಡೋಣ. ಕನೆಕ್ಟ್ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಂಡು ಫ್ಲೈ ಮಾಡೋಣ. ಇದು
ಅಪ್ಪು ಅಂದರೆ ಡ್ರೋನ್ ಮೇಲೆ ಎದ್ದೇಳುತ್ತೆ, ಇದು ಡೌನ್ ಆಗುತ್ತೆ. ಇದು ಡ್ರೋನ್ ಅಲ್ಲೇ ಲೆಫ್ಟಿಗೆ ರೊಟೇಟ್ ಆಗುತ್ತೆ, ಇಲ್ಲಿ ರೈಟಿಗೆ ರೊಟೇಟ್ ಆಗುತ್ತೆ. ಇದು ಬಂದ್ಬಿಟ್ಟು ಮುಂದಕ್ಕೆ ಮೂವ್, ಇದು ಹಿಂದ್ಗಡಿಗೆ, ಇದು ಲೆಫ್ಟ್ಗೆ, ಇದು ರೈಟ್ಗೆ. ಸೊ ಇಲ್ಲೈತಲ್ಲ ಈ ಆಪ್ಷನ್ ಬಿಟ್ಟು ಕ್ಯಾಮ್ರಾ ಡೌನು, ಇದು ಅಪ್ಪು, ಇದು ಡೌನು. ಇದು ಬಂದ್ಬಿಟ್ಟು ಇದು ವೀಡಿಯೋ ರೆಕಾರ್ಡು ಮತ್ತು ಇದು ಫೋಟೋ ತಗೊಬೋದು. ಇದು ಆಟೋ ಲ್ಯಾಂಡಿಂಗು, ಇದು ರಿಟರ್ನ್ ಟು ಹೋಮು, ಇದು ಸಿನಿಮೆಟಿಕ್ ಮೋಡು, ಇದು ಸಿನಿಮೆಟಿಕ್ಕು, ಇದು ನಾರ್ಮಲ್ಲು, ಇದು ಸ್ಪೋರ್ಟ್ಸ್ ಮೋಡು. 3 ಆಪ್ಷನ್ ಇರುತ್ತೆ ಇದರಲ್ಲಿ. ಇದನ್ನು ಸಿಂಗಲ್ ಟ್ಯಾಪ್ ಮಾಡಿಬಿಟ್ಟು ಮತ್ತು ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಸೊ ಆನ್ ಆಗುತ್ತೆ. ಇದರಿಂದ ಬ್ಯಾಟ್ರಿ ಬಂದ್ಬಿಟ್ಟು ಇದು ಕೂಡ ಚಾರ್ಜ್ ಮಾಡಬೇಕು. ನೋಡಿ ಇಲ್ಲಿ ಟೈಪ್ ಸಿ ಚಾರ್ಜಲ್ಲಿ ಚಾರ್ಜ್ ಮಾಡಬೇಕು. ಇದನ್ನು ಒಂದು ಸಲ ಚಾರ್ಜ್ ಮಾಡಿದ್ರೆ 1 ವೀಕ್ ಅಂತೂ ಬಂದೇ ಬರುತ್ತೆ. ಯಾವಾಗಲೂ ಫ್ಲೈ ಮಾಡ್ತೀರಾ ಅಂದರೆ ಒಂದು 3 ಇಂದ 4 ಡೇಸ್ ಬಂದೇ ಬರುತ್ತೆ. ಸೊ ಇವಾಗ ಆನ್ ಆಯಿತು. ಇದನ್ನು ಹೇಗೆ ಕನೆಕ್ಟ್ ಮಾಡೋದು ಅಂತ ಬನ್ನಿ ನೋಡೋಣ. ಇದನ್ನು ಇವಾಗ ನನ್ನ ಮೊಬೈಲ್ನ ಇಲ್ಲಿಗೆ ಹಾಕ್ಬಿಟ್ಟು ಕನೆಕ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ಇದನ್ನು ಗಿಂಬಲ್ ಪ್ರೊಟೆಕ್ಟ್ರನ್ನ ತೆಗಿಯೋಣ. ತೆಗೆದಾದ್ಮೇಲೆ ಇದು ಕೂಡ ಅಷ್ಟೇ, ಇದನ್ನು ಸಿಂಗಲ್ ಟ್ಯಾಪ್ ಮಾಡಿ 5 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಸೊ ಇದು ಆನ್ ಆಗುತ್ತೆ. ನೋಡಿ DJ ಆನ್ ಆಯಿತು. ರೆಕ್ಕೆ ಒಂದು ಸ್ವಲ್ಪ ತಿರುಗಾದ್ಮೇಲೆ ಇಲ್ಲಿ ಫಾಲೋ ಮೋಡಲ್ಲಿ ಐತೆ. ಇದನ್ನ ಹೆಂಗೆ ಇವಾಗ ರಿಮೋಟಿಗೆ ಕಂಟ್ರೋಲ್ ಮಾಡೋದು, ಕನೆಕ್ಟ್ ಮಾಡೋದು. ರಿಮೋಟ್ ಕನೆಕ್ಟ್ ಮಾಡಬೇಕು ಅಂದರೆ ಫೋನ್ನ ಇಲ್ಲಿ ಹಾಕಬೇಕು. ಈಗ ವೀಡಿಯೋನ ನನ್ನ Insta360 ಸೊ ಇದನ್ನು Insta360 ನನ್ನ ಈ ವೀಡಿಯೋನ ಮಾಡ್ಕೊಬೇಕು. ಇದಂತೂ ಕನೆಕ್ಟ್ ಆಗೋಲ್ಲ ಫೋನ್. ಇವಾಗ ನೋಡಿದ್ರಲ್ಲ ಇದು ರಿಮೋಟು. ಸೊ ಎರಡು ಆನ್ ಆಗೈತೆ. ಆನ್ ಮಾಡಾದ್ಮೇಲೆ ಈ ಫೋನ್ನ ಹಿಂಗೆ ಅಟ್ಯಾಚ್ ಮಾಡಿಬಿಟ್ಟು ಹಿಂಗೆ ಕುಣಿಸ್ಕೊಂಡಾದ್ಮೇಲೆ ಈ ಕೇಬಲ್ನ ತಗೊಂಬಿಟ್ಟು ಇಲ್ಲಿಗೆ ಚುಚ್ಚಿ ಇವಾಗ ಒಂದು ಸ್ವಲ್ಪ ಚಾರ್ಜ್ ಆಗುತ್ತೆ. ಸುಮ್ಮನೆ ಚಾರ್ಜಿಂಗ್ ಪಾಯಿಂಟ್ ತೋರಿಸುತ್ತೆ. ಈಗ ಅನ್ಲಾಕ್ ಮಾಡಿ DJ ಫ್ಲೈ ಆಟೋಮೆಟಿಕ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಕನೆಕ್ಟ್ ಏರ್ಕ್ರಾಫ್ಟ್ ಅಂತ ಐತಲ್ಲ, ಇಲ್ಲಿ ಹೋಗ್ಬಿಟ್ಟು ನಿಮ್ಮದು ಯಾವುದು, ನಿಮ್ಮದು DJ ನಿಯೋನ, ಮಿನಿನ, ನಂದು ಬಂದ್ಬಿಟ್ಟು ನಿಯೋ 2 ಇಲ್ಲಿದೆ ನೋಡಿ. ನಿಯೋ 1, ಇದು ನಿಯೋ 2 ಆದ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಬೇಕು. ಸೊ ಇವಾಗ ಆಟೋಮೆಟಿಕ್ ಕನೆಕ್ಟ್ ಆಯಿತು. ಕನೆಕ್ಟ್ ಆಗಿ ನಮ್ಮದು ಕ್ಯಾಮ್ರಾ ಆ್ಯಂಗಲ್ ಕೂಡ ತೋರಿಸ್ತಿದೆ. ಹೋಮ್ ಪಾಯಿಂಟ್ ಅಪ್ಡೇಟೆಡ್ ಅಂತ ಬರ್ತಾಯಿದೆ. ಸೊ ಆ ಕಡೆ ತಿರ್ಸೋಣ. ಈಗ ಫ್ಲೈ ಮಾಡೋಣ. ಸೊ ಇದು ಬಂದ್ಬಿಟ್ಟು ಇಲ್ಲೈತೆ ನೋಡ್ರಿ, ಇದು ಕ್ಯಾಮ್ರಾ ರೊಟೇಷನ್ ನೋಡಿ. ಇವಾಗ ಇದು ಡೌನು, ಹಿಂಗೆ ಮುಂದಕ್ಕೆ ಮಾಡಿದ್ರೆ ಅಪ್ಪು. ಬನ್ನಿ ಇವಾಗ ಫ್ಲೈ ಮಾಡೋಣ. ಸೊ ಇಲ್ಲಿ ಹಿಂಗೆ ಕೆಳಗಡೆ ಇಟ್ಬಿಟ್ಟು ಹ್ಯಾಂಡಲ್ಲು ಕೂಡ ಫ್ಲೈ ಮಾಡ್ಬೋದು. ನಾನು ಕೆಳಗಡೆ ಇಟ್ಬಿಟ್ಟು ಫ್ಲೈ ಮಾಡ್ತೀನಿ, ನೋಡೋಣ. ಆನ್ ಮಾಡೋದು ಹೆಂಗೆ ಅಂದರೆ ಟೇಕ್ ಆಫು ಇಲ್ಲಿ ಆಪ್ಷನ್ ಐತೆ. ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರು ಟೇಕ್ ಆಫ್ ಆಗುತ್ತೆ. ಮತ್ತು ಅದು ಬೇಡ ಅಂದರೆ ಎರಡೂ ಬಟನ್ನ ಹಿಂಗೆ ಕೆಳಗಡೆ ಹೇಳಿದ್ರೆ ಸೊ ನೋಡಿ ಡ್ರೋನ್ ಆನ್ ಆಯಿತು. ಸೊ ಡ್ರೋನ್ ಆನ್ ಆಗಿದೆ. ಇವಾಗ ಬಂದ್ಬಿಟ್ಟು ಕಂಟ್ರೋಲರು. ಸೊ ಇದು ಫೋಟೋ, ಇದು ವಿಡಿಯೋ. ಬೇಕು ಅಂದರೆ ಈ ಕಡೆ ಇದು ಕ್ಯಾಪ್ಚರ್ ಆಗುತ್ತೆ. ಇದು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ನೋಡಿ. ಇವಾಗ ವಿಡಿಯೋ ಆನ್ ಆಗ್ತಿದೆ. ಸೊ ಇದನ್ನು ಡ್ರೋನ್ನ ಇವಾಗ ಮೇಲೆ ಎತ್ಬೇಕಲ್ಲ, ಹೋಮ್ ಪಾಯಿಂಟ್ ಅಪ್ಡೇಟೆಡ್ ಅಂತ ಬಂದ ಮೇಲೆ ನೀವು ಫ್ಲೈ ಮಾಡಬೇಕು. ಯಾಕಂದರೆ ಅದು ಬ್ಯಾಟ್ರಿ ಖಾಲಿ ಆದಮೇಲೆ ಇದೊಂದೇ ಒಂದು ಆಪ್ಷನ್ನು ಇಲ್ಲ, ಅಲ್ಲಿ ಲೋ ಬ್ಯಾಟ್ರಿ ಅಂತ ತೋರಿಸೋದು ಆಪ್ಷನ್ ಹೊಡಿತಿಲ್ವ, ರಿಟರ್ನ್ ಟು ಹೋಮ್ ಬರುತ್ತೆ. ರಿಟರ್ನ್ ಟು ಹೋಮ್ ಅಂದರೆ ಅದು ಎಲ್ಲಿಂದ ಹೋಗಿರುತ್ತೋ ಅಲ್ಲಿಗೆ ಬಂದು ಲ್ಯಾಂಡ್ ಆಗುತ್ತೆ, ಅದೇ ಆಟೋಮೆಟಿಕಲಿ ಬ್ಯಾಟ್ರಿ ಲೋ ಆದರೆ. ಸೊ ಇದಂತೂ ಕ್ರೇಜಿ ಆಪ್ಷನ್ ಅಂತ ಹೇಳ್ಬೋದು. ಬನ್ನಿ ಇವಾಗ ವಿಡಿಯೋ ಆನ್ ಮಾಡಿದೆ. ಸೊ ಇದನ್ನು ರೊಟೇಟು, ಇದು ಮುಂದಕ್ಕೆ, ಇದು ಹಿಂದಕ್ಕೆ, ಇದು ಮೇಲೆ, ಇದು ಕೆಳಗೆ. ಸೊ ಇದು ನನ್ನ ಮುಂದಕ್ಕೆ ಬರ್ತೈತೆ ನೋಡ್ರಿ. ಸೊ ಇದು ಲೆಫ್ಟು, ಇದು ರೈಟು, ಅಂದರೆ ನಮ್ಮ ಆಪೋಸಿಟ್ ಲೆಫ್ಟು ರೈಟು ನೋಡಿ. ಇವಾಗಿದೆ ಡ್ರೋನ್ ಆಲ್ರೆಡಿ ಐತೆ. ಇದು ಡೌನ್ ಮಾಡೋಣ. ಕ್ಯಾಮ್ರಾ ಆ್ಯಂಗಲ್ ಕೂಡ ಡೌನ್ ಮಾಡ್ಕೊಬೋದು ನಾವು. ಮೇಲ್ಗಡೆಯಿಂದ ವ್ಯೂನ ನೋಡೋಣ ಬನ್ನಿ. ಇದು ನಮ್ಮೂರು. ಅಂದರೆ ಇದು ಕ್ಯಾಮ್ರಾ ಡೌನ್ ಮಾಡ್ತೀನಿ ಇವಾಗ. ಇಲ್ಲೈತೆ. ಈಗ 76 ಮೀಟ್ರು ಹೈಟಲ್ಲೈತೆ, 86 ಮೀಟ್ರು ದೂರದಲ್ಲೈತೆ. ಇದು 57% ಚಾರ್ಜಿಂಗ್ ಐತೆ ಈಗ. ಮತ್ತು ಇವಾಗ ಕ್ಯಾಮ್ರಾ ಅಪ್ಪು. ಸೊ ರಿಟರ್ನ್ ಕರಿಬೇಕು ಅಂದರೆ ಒಂದೇ ಒಂದು ಬಟನ್, ಹೋಮ್ ಬಟನ್ನ ಪ್ರೆಸ್ ಮಾಡಿದ್ರೆ ಎಲ್ಲಿಂದ ಟೇಕ್ ಆಫ್ ಆಯಿತೋ ಅಲ್ಲಿಗೆ ಬಂದು ಲ್ಯಾಂಡ್ ಆಗುತ್ತೆ. ನಂದು ಹೋಮ್ ಬಟನ್ ನೋಡಿರಿ ಇಲ್ಲಿ ತೋರಿಸ್ತೈತಿ ಸೆಂಟ್ರಲ್ಲಿ.
ಸೊ ಇದು ಹೋಮ್ ಬಟನ್ನು, ಅಲ್ಲಿಗೆ ಬಂದು ಲ್ಯಾಂಡ್ ಆಗುತ್ತೆ. ಇದು ನಮ್ಮ ಉಳಿಯಾರ್ ಕೆರೆ ಫುಲ್ಲು ಉಳಿಯಾರು ಕಾಣಿಸ್ತೈತೆ ನೋಡ್ರಿ, ಇದು ಫುಲ್ಲು ಉಳಿಯಾರು. ಸೊ ಇದನ್ನು ರಿಟರ್ನ್ ಬಟನ್ ಹೋಮ್ ಬಟನ್ನ ಪ್ರೆಸ್ ಮಾಡಿದ್ರೆ ನೋಡ್ರಿ ಇವಾಗ ರಿಟರ್ನ್ ಟು ಹೋಮ್ ಅಂತ ಬರ್ತೈತೆ. ಇದು ಎಲ್ಲಿಂದ ಫ್ಲೈ ಆಗಿರುತ್ತೋ ಅಲ್ಲಿಗೆ ಬಂದು ಲ್ಯಾಂಡ್ ಆಗುತ್ತೆ. ಸೊ ಬನ್ನಿ ಇವಾಗ ಸ್ಟ್ರಾಂಗ್ ವಿಂಡ್ ವಾರ್ನಿಂಗು ಅಂದರೆ ಗಾಳಿ ಜಾಸ್ತಿ ಆಯಿತು ಹಂಗೆ ನೋಡಿ. ಇವಾಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಇನ್ನೊಂದು ಪಾರ್ಟ್ 2 ಆಗಿ ಬಿಡ್ತೀನಿ. ಪಾರ್ಟ್ 2 ಅಂತ ಹೇಳಿದ್ರೆ ಇದನ್ನ ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ, ಇನ್ನು ಫೋನಿಗೆ ಕನೆಕ್ಟ್ ಮಾಡೋದೊಂದು ಬಾಕಿ ಐತೆ. ಸೊ ರಿಮೋಟ್ ಇಲ್ದಲೇ ನೀವು ಫೋನಿಗೆ ಕನೆಕ್ಟ್ ಮಾಡಿ ಹೇಗೆ ಇದನ್ನ ಡ್ರೋನ್ನ ಫ್ಲೈ ಮಾಡಬೇಕು. ಸೊ ವಿಡಿಯೋನ ಇಷ್ಟ ಇದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.